ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ವೆಲ್ಕಮ್ ಟು ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಮತ್ತೆ ಒಂದು ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ. ಆ್ಯಂಡ್ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ದಯವಿಟ್ಟು ನನ್ನ ವೀಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಯೂಟ್ಯೂಬಲ್ಲಿ ಬೆಳಿಬೇಕು ಅಲ್ವಾ, ಸೊ ಹಾಗಾಗಿ ನಿಮ್ಮ ಸಹಾಯ ನನಗೆ ಅತ್ಯಮೂಲ್ಯವಾದದ್ದು. ಸೊ ಅದನ್ನು ನಾನು ಕೇಳ್ಕೊಳ್ತಾ ಇದ್ದೀನಿ, ಓಕೆನಾ? ಸೊ ಇವತ್ತು ವ್ಲಾಗ್ ಏನಪ್ಪ ಅಂದರೆ, ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಡೈಲಿ ವ್ಲಾಗ್ ಮಾಡೋದಕ್ಕೆ ಏನೂ ಇರಲ್ಲ. ಸೊ ಲಾಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಡೈಲಿ ರೊಟೀನ್ ಕೂಡ ಅದೇ ಆಗಿರುತ್ತೆ. ಸೊ ಹಾಗಾಗಿ ಇವತ್ತೊಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ಒಂದು ವ್ಲಾಗ್ ಮಾಡೋಣ ಅಂತ ಬಂದಿದ್ದೀನಿ. ಐ ಹೋಪ್ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳೋಕೆ ಹೇಳಿ. ಸೊ ನನಗೂ ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಜೋಶ್ ಬರ್ತಾ ಇರುತ್ತೆ. ಸೊ ಇನ್ಮೇಲೆಲ್ಲ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ನ ಒಂದು ರೆಸಿಪಿ ಮೂಲಕ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಆ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಮನೇಲಿ ಟ್ರೈ ಮಾಡ್ಕೊಳ್ಳಿ. ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೋಬೋದು. ಸೊ ನಾನಿವತ್ತು ಮಾಡ್ತಿರೋ ರೆಸಿಪಿ ಬಂದುಬಿಟ್ಟು ಅವಲಕ್ಕಿ ಬಾತ್ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ಸಿಂಪಲ್ಲಾಗಿ ಮಾಡ್ಕೋಬೇಕು, ಬೇಗ ಆಗಬೇಕು ಅನ್ನೋರಿಗೆ ಈ ಒಂದು ರೆಸಿಪಿ ಈಸಿ ಆಗುತ್ತೆ ಅಂತ ಅಂದ್ಕೊಂಡು ಈ ಒಂದು ರೆಸಿಪಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿ, ಸೊ ಸಪೋರ್ಟ್ ಮಾಡಿ, ಕೀಪ್ ಸಪೋರ್ಟಿಂಗ್ ಮೀ ಅಂತ ಹೇಳ್ತಾ ಸೊ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಬೆಳಿಗ್ಗೆನೇ ಎದ್ದು ತಿಂಡಿ ಎಲ್ಲ ಮಾಡಿ ಮುಗಿಸಿದ್ದೀನಿ. ಸೊ ಬೇಗ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಸೊ ಶಾಪ್ಗೂ ಬೇಗ ಹೋಗಬೇಕು. ವೆದರ್ ಅಂತೂ ಫುಲ್ಲು ಕವರ್ ಆಗಿಬಿಟ್ಟಿದೆ. ಬೆಳಿಗ್ಗೆ ಹೊತ್ತು ಎದ್ದೇಳೋದಕ್ಕೆ ಆಗಲ್ಲ. ಮಾರ್ನಿಂಗ್ ಅಷ್ಟು ಬೇಗ ಎಚ್ಚರ ಆಗುತ್ತೆ, ಬಟ್ ಎದ್ದೇಳೋದಕ್ಕಾಗಲ್ಲ, ಆ ಥರ ಆಗ್ತಿದೆ ವೆದರಿಂದ. ಸೊ ಈ ಮಳೆಗಾಲ ಮುಗಿಯೋವರೆಗೂ ಹೀಗೆ ಇರುತ್ತೆ ವೆದರು, ಏನು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇವತ್ತಿನ ವ್ಲಾಗ್ನ ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ ಇದು. ಸೊ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನಾನು ರೆಸಿಪಿನ ಯಾವ ರೀತಿ ಮಾಡಿದ್ದೀನಿ ಅಂತ ಮುಂದೆ ವ್ಲಾಗಲ್ಲಿ ವಾಚ್ ಮಾಡ್ಕೊಬನ್ನಿ, ಓಕೆನಾ? ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಾವಿವತ್ತು ಮಾಡೋಕೊಟ್ಟಿದ್ದೀವಿ ತುಂಬ ಈಸಿಯಾಗಿ ಆ್ಯಂಡ್ ಸೂಪರಾಗಿ ಮಾಡೋವಂಥ ಅವಲಕ್ಕಿ ಬಾತ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀವಿ. ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ಇಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ನೋಟ್ ಮಾಡ್ಕೊಳ್ಳಿ. ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ದಪ್ಪ ಇತ್ತು ಅಂದರೆ ಒಂದೇ ಸಾಕಾಗುತ್ತೆ. ಸಣ್ಣ ಈರುಳ್ಳಿ ಆದರೆ 2 ಕಟ್ ಮಾಡಿ ಇಟ್ಕೋಬೋದು. 2 ಟೊಮೊಟೊನ ಹಾಕ್ಕೊಂಡಿದ್ದೀವಿ. ಇಲ್ಲಿ ಒಂದು 3 ಮೆಣಸಿನ್ಕಾಯಿನ ತೊಗೊಂಡಿದ್ದೀವಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಅವಲಕ್ಕಿನ ತೊಳೆದು ಇಟ್ಕೊಂಡಿದ್ದೀವಿ. ಇಲ್ಲಿ ಕಡಲೆ ಬೀಜ, ಕಡಲೆಬೇಳೆ, ಸಾಸಿವೆ ಒಗ್ಗರಣೆಗೆ. ಆಮೇಲೆ ಡಬ್ಬ ಇಟ್ಟಿದ್ದೀವಿ, ಅಷ್ಟು ಹಾಕಲ್ಲ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀವಿ. ಇಲ್ಲಿ ಸ್ಪೆಷಲಾಗಿ ಜಿಂಜರ್ ಗಾರ್ಲಿಕ್ ಪೇಸ್ಟು, ಗರಂ ಮಸಾಲ ಮತ್ತು ಚಿಕನ್ ಮಸಾಲ ಫ್ರೈ ಇದಿಷ್ಟನ್ನು ಇಲ್ಲಿ ಇಟ್ಕೊಂಡಿದ್ದೀವಿ. ಇವಾಗ ಯಾವ ರೀತಿ ಮಾಡೋದು ಅಂತ ನಿಮಗೆ 1 by 1 ತೋರಿಸ್ತಾ ಹೋಗ್ತೀವಿ. ತುಂಬ ಈಸಿಯಾಗಿ ಮಾಡ್ಕೋಬೋದು ಮನೇಲಿ. ಸೊ ಹಾಗಾಗಿ ಈ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಸೊ ನಾವಿವಾಗ ಇದರಲ್ಲಿ ಕುಕ್ಕರಲ್ಲಿ ಮಾಡ್ಕೊಳ್ತಾ ಇದ್ದೀವಿ. ದೊಡ್ಡ ಬಾಣಲೆ ಇಲ್ಲದೆ ಇರೋ ಕಾರಣ ಕುಕ್ಕರಲ್ಲೇ ಮಾಡ್ಕೊಳ್ತಾ ಇದ್ದೀವಿ. ಇದಕ್ಕೆ ಸ್ವಲ್ಪ ಈಗ ಒಗ್ಗರಣೆಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀವಿ. ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಆಯಿಲ್ ಸ್ವಲ್ಪ ಜಾಸ್ತಿ ಹಾಕಿದಷ್ಟು ರುಚಿ ಬರುತ್ತೆ. ಹಾಗಾಗಿ ಒಂದು 4 ಸ್ಪೂನು ಆಯಿಲ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ. ಸೊ ಇವಾಗ ಇದಕ್ಕೆ 1 ಸ್ಪೂನಷ್ಟು ಸಾಸಿವೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ನೆಕ್ಸ್ಟು ಕಡಲೆ ಬೀಜ, ಸ್ವಲ್ಪ ಕಡಲೆ ಬೀಜ ಹಾಕ್ಕೋಬೇಕಾಗುತ್ತೆ, ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ. ಹಾಗೆ ಸ್ವಲ್ಪ ಕಡಲೆಬೇಳೆ, ಒಗ್ಗರಣೆಗೆ ಬೇಕಾಗುತ್ತಲ್ಲ, ಸೊ ಹಾಗಾಗಿ ಸಾಸಿವೆ, ಕಡಲೆ ಬೀಜ, ಕಡಲೆಬೇಳೆ. ಸೊ ನೆಕ್ಸ್ಟ್ ಇವಾಗ ಇದಕ್ಕೆ ಒಂದು ಕಟ್ ಮಾಡಿ ಇಟ್ಕೊಂಡಿರೋಂಥ 3 ಮೆಣಸಿನ್ಕಾಯಿನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಇದಕ್ಕೆ 1 ಸ್ಪೂನ್ನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀವಿ. ಪೂರ್ತಿ 1-2 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ವಲ್ಲ, ಸೊ ಅದಷ್ಟನ್ನು ಇದಕ್ಕೆ ಇವಾಗ ಒಗ್ಗರಣೆಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೊಟೊನು ಕೂಡ ಆ್ಯಡ್ ಮಾಡ್ತಾ ಇದ್ದೀವಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಟೊಮೊಟೊನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ನೀವು ಟೇಸ್ಟ್ ವೈಸ್ ನೋಡಿಕೊಂಡು ಹಾಕೋಬೇಕಾಗುತ್ತೆ. ನಾನಿಲ್ಲಿ ಅಳತೆ ಮೇಲೆ ಒಂದು ಟೇಸ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಂತಲೇ ಅನ್ಕೋಬೋದು, ಅಷ್ಟು ನಾವು ಉಪ್ಪನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಲಾಸ್ಟಲ್ಲಿ ಬೇಕಾದರೂ ಹಾಕ್ಕೋಬೋದು, ಈಗ ಒಗ್ಗರಣೆಗೆ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಹಾಗಾಗಿ ನಾವು ಫಸ್ಟೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಈರುಳ್ಳಿ ಟೊಮೊಟೊ ಜೊತೆಗೇ ಚೆನ್ನಾಗಿ ಬರುತ್ತೆ ಟೇಸ್ಟು ಅಂತ ಹೇಳಿ. ಸೊ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಗರಂ ಮಸಾಲ, ಅಂದರೆ 1 ಟೇಬಲ್ ಸ್ಪೂನ್ ಅಂತಲೇ ಅನ್ಕೋಬೋದು, ಸ್ವಲ್ಪ ಗರಂ ಮಸಾಲಾನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ಈ ಒಂದು ಒಗ್ಗರಣೆಗೆ, ಮಿಕ್ಸ್ಚರ್ಗೆ.
ಸೊ ನೆಕ್ಸ್ಟ್ ಸ್ವಲ್ಪ ಚಿಕನ್ ಫ್ರೈನ ಆ್ಯಡ್ ಮಾಡ್ತಾ ಇದ್ವಿ. ಮಸಾಲೆಗೆ ಚೆನ್ನಾಗಿರುತ್ತೆ, ಸೊ ಹಾಗಾಗಿ ಈ ಒಂದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ವಿ. ಸೊ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರನ್ನು ಸೇರಿಸ್ತಾ ಇದ್ದೀವಿ. ಅದು ಸ್ವಲ್ಪ ಬೇಯಬೇಕಲ್ಲ, ಹಾಗಾಗಿ ಚೆನ್ನಾಗಿ ಬೇಯುತ್ತೆ ಅನ್ನೋ ಕಾರಣಕ್ಕೆ ಒಂದು ಅರ್ಧ ಕಪ್ ಲೋಟದಷ್ಟು ನೀರನ್ನು ಅದಕ್ಕೆ ಆ್ಯಡ್ ಮಾಡಿದ್ದೀವಿ. ಅದು ನೀರು ಹಾಕಿ ಸ್ವಲ್ಪ ಕುದೀತಾ ಇರುತ್ತೆ ನೋಡಿ. ಈ ಒಂದು ಪೋರ್ಷನ್ ಬಂದಮೇಲೆ ಇವಾಗ ಇದಕ್ಕೆ ಅವಲಕ್ಕಿನ ಸೇರಿಸ್ಬೇಕಾಗತ್ತೆ. ನಾವು ತೊಳೆದಿಟ್ಕೊಂಡಿರೋಂಥ ಅವಲಕ್ಕಿನ ನೆನೆ ಹಾಕೋ ಅವಶ್ಯಕತೆ ಇಲ್ಲ. ತೊಳೆದು ಇಟ್ಕೊಂಡ್ರೆ ಅದು ಸ್ವಲ್ಪ ನೀರು ಕಂಟೆಂಟ್ ಇರೋದ್ರಿಂದ ಸ್ವಲ್ಪ ಮೆದು ಆಗುತ್ತೆ ಅದು ಅವಲಕ್ಕಿ. ಹಾಗಾಗಿ ಅದನ್ನು ನೀರಲ್ಲಿ ನೆನೆ ಹಾಕೋಂಥ ಅವಶ್ಯಕತೆ ಇಲ್ಲ. ಮಾಡೋ ಟೈಮಲ್ಲಿ ಬೇಕಾದ್ರೆ ತೊಳೆದು ಇಟ್ಕೊಂಡು ಆ ಥರ ರೆಡಿ ಮಾಡಿಕೊಂಡ್ರೆ ಆಗುತ್ತೆ. ಸೇಮ್ ರೈಸ್ ಟೈಪಲ್ಲೇ ಇರುತ್ತೆ ಅದು. ಸೊ ಹಾಗಾಗಿ ನಾವು ಇದನ್ನು ತೊಳೆದು ಇಟ್ಕೊಂಡಿದ್ವಿ. ಇವಾಗ ಇದನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ಇವಾಗ ಇದನ್ನು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅವಲಕ್ಕಿನೆಲ್ಲ ಹಾಕಿದ್ಮೇಲೆ ಆ ಒಂದು ಏನು ಪೇಸ್ಟ್ ಥರ ರೆಡಿ ಆಗಿರುತ್ತಲ್ಲ, ಸೊ ಅದನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸ್ಟಾರ್ಟ್ ಆಗಬೇಕು. ಸೊ ಇವಾಗ ಲಾಸ್ಟಲ್ಲಿ ಈ ಥರ ಮಿಕ್ಸ್ ಮಾಡಾದ್ಮೇಲೆ ಇದನ್ನು ಕೂಗಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಬಾತ್ ಥರ. ಸೊ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಸಣ್ಣ ಒಂದು ಲೋ ಫ್ಲೇಮ್ನಲ್ಲಿ ಪ್ಲೇಟ್ನ ಕ್ಲೋಸ್ ಮಾಡಿ ಸೊ ಈ ಥರ ಒಂದು 5 ರಿಂದ 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಸೊ ನಮ್ಮ ಅವಲಕ್ಕಿ ಬಾತು ರೆಡಿ ಆಗುತ್ತೆ. ಸೊ ಲಾಸ್ಟಲ್ಲಿ ಫೈನಲಲ್ಲಿ ಟೇಸ್ಟ್ ಹೇಗಿದೆ ಅಂತ ತಿನ್ಬಿಟ್ಟು ಹೇಳ್ತೀನಿ. ಯಾಕೆಂದರೆ ನಾವು ಮಾಡಿರೋದು ನಮಗೆ ಟೇಸ್ಟೇ ಇರುತ್ತೆ, ಬಟ್ ಟ್ರೈ ಮಾಡಿ ಯಾವ ರೀತಿ ಟೇಸ್ಟ್ ಕಮೆಂಟ್ ಮಾಡಿ. ಸೊ ನೋಡಿ, ಬಾತು ಈ ರೀತಿಯಾಗಿ ರೆಡಿ ಆಗಿದೆ. ಆ್ಯಕ್ಚುಲಿ ಇದಕ್ಕೆ ಒಂದು ಕ್ಯಾಪ್ಸಿಕಮ್ನ ಆ್ಯಡ್ ಮಾಡಿಕೊಂಡ್ರು ತುಂಬ ಟೇಸ್ಟಿಯಾಗಿರುತ್ತೆ. ಬಟ್ ನಮ್ಮ ಮನೇಲಿ ಕ್ಯಾಪ್ಸಿಕಮ್ ಇರಲಿಲ್ಲ, ಹಾಗಾಗಿ ನಾನು ಆ್ಯಡ್ ಮಾಡಿರಲಿಲ್ಲ. ಬಟ್ ಇದಕ್ಕೆ ಕ್ಯಾಪ್ಸಿಕಮ್ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಟೇಸ್ಟ್. ಇವಾಗ ನಾನು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ, ಓಕೆನಾ? ಸೊ ಈ ರೆಸಿಪಿ ಬಂದು ನಮ್ಮ ಯಜಮಾನ್ರದ್ದು. ಆ್ಯಕ್ಚುಲಿ ಅವಲಕ್ಕಿ ಉಪ್ಪಿಟ್ಟು ಅವಲಕ್ಕಿ ಚಿತ್ರಾನ್ನ ಮಾಡ್ತೀವಿ, ಬಟ್ ಈ ಅವಲಕ್ಕಿ ಬಾತ್ ರೆಸಿಪಿ ಬಂದು ನಮ್ಮ ಯಜಮಾನ್ರದ್ದು. ಸೊ ಹಾಗಾಗಿ ಅದನ್ನು ಒಂದು ವ್ಲಾಗ್ ಮಾಡಿ ಹಾಕಿದ್ದೀನಿ. ಸೊ ಈ ಥರ ನಾನು ಮಾಡಿರಲಿಲ್ಲ, ಬಟ್ ನಮ್ಮನೆಯವ್ರು ಮಾಡಿದ್ದಾರೆ, ಟೇಸ್ಟಿಯಾಗಿರುತ್ತೆ ಅಂತ ಹೇಳಿಬಿಟ್ಟು ಈ ಥರ ರೆಡಿ ಮಾಡಿದ್ದೀನಿ. ಸೊ ಇವಾಗ ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ, ಓಕೆನಾ? ನಿಜವಾಗ್ಲೂ ಟೇಸ್ಟ್ ಮಾತ್ರ ಅದ್ಭುತವಾಗಿ ಬಂದಿದೆ. ಹೇಳಬೇಕು ಅಂದರೆ ಒಂದು ಸ್ವಲ್ಪ ಹಿಂಗೆ ಟೇಸ್ಟ್ ಹೊಡಿತಿದೆ ಅಂದರೆ ಒಂಥರ ಪುದೀನ ರೈಸ್ ಥರ ಟೇಸ್ಟ್ ಬರ್ತಿದೆ. ಟೇಸ್ಟ್ ಆಸಮ್ ಆಗಿದೆ. ನಿಜವಾಗ್ಲೂ ನಾವು ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋದಲ್ಲ, ಮನೇಲಿ ಒಂದ್ಸರಿ ಬೇಕಾದ್ರೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ತುಂಬ ಟೇಸ್ಟಿಯಾಗಿ ಬಂದಿದೆ. ಮತ್ತು ಒಂಥರ ಸ್ಪೆಷಲ್ ಡಿಶ್ ಅಂತ ಅಂದ್ರೆ ಸಿಂಪಲ್ಲಾಗಿ ಬೇಗ ಮಾಡ್ಕೊಳ್ಳೋಂಥ ಡಿಶ್ ಅಂತಲೇ ಹೇಳ್ಬೋದು. ಟೇಸ್ಟಿಯಾಗಿ ತುಂಬ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ಸೊ ನಾವು ಮಾಡಿದ್ದು ನಮ್ಗೆ ಆಲ್ವೇಸ್ ಇಷ್ಟ ಆಗುತ್ತೆ. ಬಟ್ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿಬಿಟ್ಟು ಈ ರೆಸಿಪಿನ ಹೇಗಿತ್ತು ಅಂತ ಬೇಕಾದ್ರೆ ನನ್ನ ಕಮೆಂಟಲ್ಲಿ ಬಂದು ನನ್ನ ವೀಡಿಯೋ ಕಮೆಂಟಲ್ಲಿ ಕಮೆಂಟ್ ಮಾಡಿ, ಓಕೆನಾ? ಕಮೆಂಟ್ ಬಾಕ್ಸ್ನಲ್ಲಿ ಟ್ಯಾಗ್ ಮಾಡಿ ಹೇಗಿತ್ತು ಟೇಸ್ಟು ಅಂತ ಹೇಳಿಬಿಟ್ಟು, ಓಕೆನಾ? ಸೊ ಈಗ ಬೇಗ ತಿಂದ್ಬಿಟ್ಟು ಶಾಪ್ ಹತ್ರ ಹೋಗ್ಬೇಕು, ಸ್ವಲ್ಪ ಕೆಲಸ ಇದೆ, ಹಾಗಾಗಿ ಹೊರಡ್ಬೇಕು ಇವಾಗ. ಸೊ ಹಾಗೆ ಇದೊಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದೇನಪ್ಪ ಅಂತ ಅಂದರೆ ಕಿಚನ್ದು ಸೆಲ್ಫ್ ಥರ ಇದೆ. ಇದು ವುಡನ್ನಲ್ಲಿ ಇರೋದು. ಸೊ ನಾನು ಇದನ್ನು ಕವರು ಎಕ್ಸ್ಟ್ರಾ ಹಾಕ್ಕೊಂಡಿರೋದು, ಪ್ಯಾಕ್ ಮಾಡಿರೋದು. ಈ ಥರ ವುಡ್ ಇಲ್ಲಿದೆ, ಕಾಣಿಸಿದೆ ನೋಡಿ. ಈ ಕಲರ್ದು ವುಡ್ಡಲ್ಲಿ ಬಂದಿದ್ದು ಅಂಥದ್ದು. ಇದ್ರದ್ದು ಅನ್ಬಾಕ್ಸಿಂಗ್ ವಿಡಿಯೋ ಇದೆ. ಸೊ ಅದನ್ನು ಬೇಕಾದರೆ ನಾನು ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಯಾವ ರೀತಿ ಬಂದಿತ್ತು, ಅದನ್ನು ಯಾವ ರೀತಿ ಅಟ್ಯಾಚ್ ಮಾಡಿದ್ದೆ ಅಂತ ಚೆಕ್ ಮಾಡ್ತೀನಿ. ವಿಡಿಯೋ ಇದ್ದರೆ ಇದ್ರ ಜೊತೆಗೆ ಅಟ್ಯಾಚ್ ಮಾಡಿರ್ತೀನಿ. ಸೊ ನಮ್ಮದು ಅಡುಗೆ ಮನೇಲಿ ಶೆಲ್ಫ್ ಇಲ್ಲ, ಅಂದರೆ ಐಟಮ್ ಜೋಡಿಸ್ಕೊಳ್ಳೋದಕ್ಕೆ ಒಂದೇ ಶೆಲ್ಫ್ ಇರೋದು. ಈ ಥರ ಬಾಕ್ಸ್ಗಳೆಲ್ಲ ಜೋಡಿಸ್ಕೊಳ್ಳೋದಕ್ಕೆಲ್ಲ ಏನು ಶೆಲ್ಫ್ ಇರಲಿಲ್ಲ. ಹಾಗಾಗಿ ನಾನೇನು ಮಾಡಿದೆ, ಫ್ಲಿಪ್ಕಾರ್ಟಲ್ಲಿ ಇದನ್ನು ಆರ್ಡ್ರ್ ಮಾಡಿಕೊಂಡೆ. ವುಡನ್ ಶೆಲ್ಫ್ ಇದು. ಸೊ ಇಷ್ಟು ಐಟಮ್ನು ಇಟ್ಕೊಂಡಿದ್ದೀನಿ, ಬಾಳಿಕೆ ಬರುತ್ತೆ. ಸೊ ಇದೊಂದು ಕವರು ನಾನು ಮೀಶೋದಲ್ಲೇನೋ ಆರ್ಡ್ರ್ ಮಾಡಿದ್ದೆ. ಈ ಥರ ಒಂದು ಕವರು ಟೈಲ್ಸ್ಗೆ ಅಂದ್ಬಿಟ್ಟು ಊರಲ್ಲಿದ್ದಾಗ ಮನೆಗೆ ಆರ್ಡ್ರ್ ಮಾಡಿದ್ದು. ಕವರ್ ಮಿಕ್ಕಿತ್ತಿದ್ದು. ಸೊ ಆ ಒಂದು ಕವರ್ನ ನಾನಿಲ್ಲಿ ಇದಕ್ಕೆ ಪೇಸ್ಟ್ ಮಾಡಿಸಿದ್ದೀನಿ. ಅಂದರೆ ಸೇಮ್ ಶೆಲ್ಫ್ ಕಲರ್ ಥರನೇ ಶೆಲ್ಫ್ ಇದ್ದಂಗಿರಲಿ ಅಂತ ಹೇಳಿಬಿಟ್ಟು ಈ ಥರ ಒಂದು ಕವರ್ನ ಅದಕ್ಕೆ ಕವರ್ ಮಾಡಿಸಿದ್ದೀನಿ. ಸೊ ಈ ಥರ ರೆಡಿ ಮಾಡ್ಕೊಂಡಿರೋದು. ಅದು ವ್ಲಾಗ್ ನೋಡ್ತೀನಿ, ವಿಡಿಯೋ ಇದ್ದರೆ ಈ ವ್ಲಾಗಲ್ಲೇ ಅಪ್ಲೋಡ್ ಮಾಡ್ತೀನಿ, ಅದು ಅನ್ಬಾಕ್ಸಿಂಗ್ ವಿಡಿಯೋದೆಲ್ಲ. ಸೊ ಈ ಥರ ಇದೆ. ಅಂದರೆ ಯುಟಿಲೈಸ್ ಮಾಡ್ಕೋಬೋದು. ಅಕಸ್ಮಾತಿಗೆ ಶೆಲ್ಫ್ ಇಲ್ಲ ಅಂತ ಅಂದರೆ ಈಗ ಬಾಕ್ಸ್ಗಳು ಜೋಡಿಸ್ಕೊಳ್ಳೋದಕ್ಕೆಲ್ಲ ಕಷ್ಟ ಆಗುತ್ತೆ. ಸೊ ಅಂಥವ್ರು ಏನು ಮಾಡ್ಬೋದು ಅಂದರೆ ಆರಾಮಾಗಿ ಈ ಥರ ಶೆಲ್ಫ್ನ ಆರ್ಡ್ರ್ ಮಾಡ್ಕೋಬೋದು. ಅರೌಂಡ್ 400 ಸಮಥಿಂಗ್ ಏನೋ ಇತ್ತಿದ್ದು ನಾನು ಪರ್ಚೇಸ್ ಮಾಡಿದಾಗ. ಸೊ ಚೆನ್ನಾಗಿದೆ, ಸ್ಟ್ರೆಂತಾಗೂ ಇದೆ, ಗಟ್ಟಿ ಇಲ್ಲ ಅಂತ ಏನಿಲ್ಲ. ಸೊ ಇದಕ್ಕೆ 2 ಮೊಳೆ ಈ ಥರ ಅಟ್ಯಾಚ್ ಇದೆ ನೋಡಿ. ಈ ಥರ ಒಡಿಸ್ಕೊಂಡ್ರೆ ಮೊಳೆನ ಆ ಕಡೆ ಈ ಕಡೆ, ಸೊ ಗ್ರಿಪ್ಪಲ್ಲಿ ಕುತ್ಕೊಳ್ಳುತ್ತೆ ನೀಟಾಗಿ. ಸೊ ನೀಟಾಗಿ ನೋಡಿ, ಈ ಥರ ಎಲ್ಲ ಆರಾಮಾಗಿ ಬಾಕ್ಸ್ಗಳನ್ನ ಜೋಡಿಸ್ಕೋಬೋದು ಕಿಚನಲ್ಲಿ. ಚಿಕ್ಕದಾಗಿದೆ, ಶೆಲ್ಫ್ ಇಲ್ಲ ಅನ್ನೋರಿಗೆ ಇದು ಯೂಸ್ ಆಗುತ್ತೆ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಇದ್ರದ್ದು ಲಿಂಕ್ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ, ನಾನು ಲಿಂಕ್ನ ಶೇರ್ ಮಾಡ್ತೀನಿ. ಆದಷ್ಟು ಹುಡುಕಿ ನಾನು ಯಾವಾಗ ತೊಗೊಂಡಿದ್ದ ಅರೌಂಡ್ ಈ ಮನೆಗೆ
ಬಂದ ಸ್ಟಾರ್ಟಿಂಗಲ್ಲಿ ಅಂತ ಅನಿಸುತ್ತೆ, ಅರೌಂಡ್ 2 ಮಂತ್ಸ್ ಮೇಲೆ ಆಗಿದೆ ಇದನ್ನು ತೊಗೊಂಡು. ಸೊ ಅದು ಲಿಂಕ್ ಸರ್ಚ್ ಮಾಡ್ತೀನಿ, ಅದೊಂದು ಲಿಂಕ್ ನೋಡಿಬಿಟ್ಟು ನಿಮ್ಗೆ ಆದಷ್ಟು ಶೇರ್ ಮಾಡ್ತೀನಿ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ಇದ್ರ ಲಿಂಕ್ ಬೇಕು ಅಂತ. ಅಂದರೆ ಚೆನ್ನಾಗಿದೆ ಇದು, ನೋಡಿ ಎಷ್ಟು ಯೂಸ್ ಮಾಡ್ಕೋಬೋದು. 4 ಸ್ಟೆಪ್ ಏನೋ ಬರುತ್ತೆ, ಆರಾಮಾಗಿ ಬಾಕ್ಸ್ಗಳನ್ನೆಲ್ಲ ಜೋಡಿಸ್ಕೋಬೋದು. ಸೊ ಇವಾಗ ಮಧ್ಯಾಹ್ನದ ಊಟ ಎಲ್ಲ ಮುಗ್ದಿದೆ. ಮಧ್ಯಾಹ್ನ ಊಟಕ್ಕೆ ಬಂದಿದ್ದು ಮತ್ತು ಶಾಪ್ ಹತ್ರ ಹೋಗಬೇಕು. ನಮ್ಮ ಮನೆಯವರೆಲ್ಲ ಹೊರಗಡೆ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ, ಹಾಗಾಗಿ ಶಾಪ್ ಹತ್ರ ಹೋಗ್ತೀನಿ. ನಮ್ಮ ಶಾಪ್ದು ಕೂಡ ವಿಡಿಯೋ ಮಾಡಿ ಹಾಕಬೇಕು ನಾನು. ಸೊ ಎಲ್ಲಿ ಲೊಕೇಶನ್ ಆಗಿದೆ, ನಮ್ಮ ಶಾಪಲ್ಲಿ ನಾವು ಏನೇನು ಮಾಡ್ತೀವಿ ಅದನ್ನೆಲ್ಲ ಒಂದು ವಿಡಿಯೋ ಮಾಡಿ ನಾನು ಹಾಕ್ತೀನಿ ವ್ಲಾಗಲ್ಲಿ. ಸೊ ಅದನ್ನು ನೋಡಿ, ಶಾರ್ಟ್ ವಿಡಿಯೋ ಆಗುತ್ತಾ ಲಾಂಗ್ ವಿಡಿಯೋ ಆಗುತ್ತಾ ಗೊತ್ತಿಲ್ಲ. ಆದಷ್ಟು ನಾನು ಶಾರ್ಟ್ಸು ಜಾಸ್ತಿ ರೀಚ್ ಆಗೋದ್ರಿಂದ ಸೊ ನಾನು ಶಾರ್ಟ್ ವಿಡಿಯೋದಲ್ಲೇ ಹಾಕಿ ನಾನು ಅದನ್ನು ಮೆನ್ಷನ್ ಮಾಡ್ತೀನಿ, ನಮ್ಮ ಶಾಪ್ ಏನಿದೆ, ಎಲ್ಲಿದೆ, ಸೊ ನಾವು ಏನು ಮಾಡ್ತೀವಿ ಶಾಪಲ್ಲಿ ಅದನ್ನೆಲ್ಲ ನಾನು ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ಇವಾಗ ಹೊರಡ್ಬೇಕು, ಅವ್ರು ಸ್ವಲ್ಪ ಎಲ್ಲ ಹೊರಗಡೆ ಹೋಗ್ತೀರಿ ಅಂತ ಹೇಳ್ತಿದ್ದಾರೆ. ಅದು ಬೋರ್ಡ್ ರೆಡಿ ಮಾಡಿಸ್ಬೇಕಿತ್ತು, ಶಾಪ್ದು ಸ್ವಲ್ಪ ದೊಡ್ಡದಾಗಿ ಚಿಕ್ಕದಿದೆ, ಸೊ ಹಾಗಾಗಿ ದೊಡ್ಡದಾಗಿ ರೆಡಿ ಮಾಡಿಸ್ಬೇಕು. ಹಾಗಾಗಿ ಅವ್ರು ಹೊರಗಡೆ ಹೋಗ್ತೀನಿ ಅಂತಿದ್ದಾರೆ, ನೋಡಬೇಕು. ಅದಕ್ಕೆ ಶಾಪ್ ಹತ್ರ ಹೋಗ್ತೀನಿ. ಪಾಪು ಆಲ್ರೆಡಿ ಅವ್ರ ಜೊತೆ ಹೋಗಿದ್ದಾರೆ. ಇವಾಗ ಈವ್ನಿಂಗಿಗೆ ಏನಾದ್ರು ಅಡುಗೆ ಮಾಡಬೇಕು, ಸೊಪ್ಪೇನಾದ್ರು ತೊಗೊಬರೋದಕ್ಕೆ ಹೋಗಬೇಕು, ಉಪ್ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ಒಂದು ರೆಸಿಪಿನೂ ಕೂಡ ಇದರಲ್ಲಿ ಆದಷ್ಟು ಶೇರ್ ಮಾಡ್ಕೊಳ್ತೀನಿ, ಓಕೆನಾ. ಆದರೆ ಕೀರೆ ಸೊಪ್ಪು ತೊಗೊಬಂದ್ಬಿಟ್ಟು ಉಪ್ಸಾರು ಮಾಡ್ಕೊಳ್ತೀನಿ. ಸೊ ಇವಾಗ ಶಾಪ್ ಹತ್ರ ಹೊರಡ್ತೀನಿ. ಸೊ ರಾತ್ರಿ ಊಟಕ್ಕೆ ಕೀರೆ ಸೊಪ್ಪನ್ನ ತರಿಸ್ಕೊಂಡಿದ್ದೆ, ಸೊ ಅದಕ್ಕೆ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಸಾಕು, ನಮಗೆ ಒಂದು ಕಟ್ ಅಂದರೆ ಸಾಕಾಗುತ್ತೆ, ಇಬ್ರಿಗೂ ಇಷ್ಟು ಪಲ್ಯ ಆಗುತ್ತೆ. ಆ್ಯಕ್ಚುಲಿ ನಾನು ಏನು ಮಾಡಿದೆ, ಕಾಳು ಮತ್ತು ಸೊಪ್ಪನ್ನ ಎರಡು ಒಟ್ಟಿಗೆ ಕೂಗಿಸ್ಕೊಂಡಿರೋದ್ರಿಂದ ಸೊಪ್ಪು ಸ್ವಲ್ಪ ನುಣ್ಣಗೆ ಬೆದ್ದೋಗ್ಬಿಟ್ಟಿದೆ. ಸೊ ಚೆನ್ನಾಗಿರುತ್ತೆ ಟೇಸ್ಟಿ, ಕೀರೆ ಸೊಪ್ಪು ಮಾಡಲಿ ಉಪ್ಸಾರು ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈ ರೀತಿ ಮಾಡ್ಕೊಳ್ತೀನಿ. ಯಾವಾಗಾದರೂ ಟೈಮ್ ಇದ್ದರೆ, ಅಂಗಡಿಯಿಂದ ಏನಾದ್ರು ಶಾಪಿಂದ ಬೇಗ ಬಂದರೆ ಅವರೇನಾದ್ರು ಇದ್ದು ಅಲ್ಲೇ ಇದ್ದೆ ಅಂದರೆ ಮಾಡ್ತೀನಿ, ಇಲ್ಲಾಂದರೆ ನಾನೇ ಶಾಪಲ್ಲಿದ್ದು ಅಲ್ಲಿಂದ ಬಂದು ಅಡುಗೆ ಮಾಡ್ತೀನಿ ಅಂದರೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈ ಥರ ಮಾಡಿಕೊಂಡು ಸ್ವಲ್ಪ ಬೇಗ ಬಂದಿದ್ದರಿಂದ ಈ ಸೊಪ್ಪು ಬಿಡಿಸೋದೇ ಒಂದು ಕಷ್ಟ ಆಗ್ತಾ ಇರುತ್ತೆ. ಅದು ನಿಧಾನಕ್ಕೆ ಸೊಪ್ಪು ಎಲ್ಲ ನೋಡಿ ಬಿಡಿಸ್ಬೇಕು, ಸಣ್ಣ ಕತ್ತಲಲ್ಲಿ ಬೇರೆ ಅಲ್ವಾ. ಹಾಗಾಗಿ ಈ ಥರ ಸೊಪ್ಪಲ್ಯ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಮುದ್ದೆ ಮಾಡ್ಕೊಂಡಿದ್ದೀನಿ, ಉಪ್ಸಾರು ಖಾರ ಮುದ್ದೆ ಸೊಪ್ಪು ಹಾಕ್ಕೊಂಡು ತಿಂತಾಯಿದ್ರೆ ನಮ್ಮ ಹಳ್ಳಿ ಊಟನೇ ಚೆಂದ ಅಂತ ಅನಿಸುತ್ತೆ. ಸೊ ಖುಷಿ ಆಗುತ್ತೆ. ನಮ್ಮ ಮನೆಯವ್ರಿಗೆ ಜಾಸ್ತಿ ಇಷ್ಟ ಸೊಪ್ಪಿನ ಪಲ್ಯ ಮಾಡಿಕೊಟ್ರೆ, ಅವ್ರಿಗೆ ಊಟ ಅಂದ್ರೇ ಅಷ್ಟಿಷ್ಟ ಅವ್ರಿಗೆ. ಸೊಪ್ಪಿನ ಉಪ್ಸಾರು, ಈ ಸೊಪ್ಪಿನ ಪಲ್ಯ ಈ ಥರ ಎಲ್ಲ ಇಷ್ಟಪಡ್ತಾರೆ ಜಾಸ್ತಿ. ಸೊ ಹಾಗಾಗಿ ಅಂದರೆ ನಾನು ತಿಂತೀನಿ, ಸ್ವಲ್ಪ ತಿಂತೀನಿ ಅಷ್ಟೇ, ನಾನು ಜಾಸ್ತಿ ಏನು ತಿನ್ನಲ್ಲ. ಸೊಪ್ಪು ಒಳ್ಳೆಯದೇ, ತಿನ್ನಬೇಕು, ಬಟ್ ನಾನು ಅಷ್ಟು ಇಷ್ಟಪಡಲ್ಲ. ಮಾಡಿದ್ರೆ ತಿಂತೀನಿ ಅಷ್ಟೇ, ನಾನು ಯಾವಾಗಾದ್ರು ಅಪರೂಪಕ್ಕೆ ಮಾಡ್ಕೊಂಡಾಗ. ಸೊ ಇಲ್ಲಿಗೆ ಇದ್ದೀನಿ, ಇವತ್ತಿನ ವ್ಲಾಗ್ನ ಕೂಡ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರೆಲ್ಲ ನನ್ನ ಚಾನಲ್ನಲ್ಲಿ ಹಾಕೋ ವೀಡಿಯೋಗಳನ್ನ ಪೂರ್ತಿಯಾಗಿ ವಾಚ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.